ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಸುವಾರ್ತೆಯಲ್ಲಿ ನೋಡೋದಾದರೆ 23:10, ನಾವು ಎಂದಿಗೂ ನಮ್ಮ ಪದವಿಯನ್ನು ಅಥವಾ ನಾಯಕ ಅಥವಾ ಗುರು ಎಂಬ ಬಿರುದನ್ನು ಪ್ರೀತಿಸಬಾರದು ಎಂಬುದಾಗಿ ನಾವು ನೋಡ್ತೇವೆ. ನಾವು ಸಭೆಯ ಇತರ ಸಹೋದರ ಸಹೋದರಿಗಿಂತ ಯಾವುದೇ ರೀತಿಯಲ್ಲಿ ಶ್ರೇಷ್ಠರು ಎಂಬುದಾಗಿ ಭಾವಿಸಬಾರದು. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಪ್ರಾರ್ಥನಾ ಕೂಟಕ್ಕೆ ಹೋಗಿದ್ದೆ. ಆ ಪ್ರಾರ್ಥನಾ ಕೂಟದಲ್ಲಿ ಸಭಾಪಾಲಕರು ಹೇಳ್ತಾರೆ, ಯೇಸುವೇ ನಿಮ್ಮ ಮಗ ಡಾಕ್ಟರ್ ಬಂದಿದ್ದಾರೆ, ಯೇಸುವೇ ನಿಮ್ಮ ಮಗ ಲಾಯರ್ ಬಂದಿದ್ದಾರೆ, ಯೇಸುವೇ ನಿಮ್ಮ ಮಗ ಮೇಸ್ಟ್ರು ಬಂದಿದ್ದಾರೆ. ಅಂದರೆ ಇದು ಪ್ರಾರ್ಥನೆ ಮಾಡಿದಂಗೋ ಅಥವಾ ಬಂದಿರುವವನನ್ನು ಹೆಚ್ಚಿಸ್ದಂಗೋ? ನನಗೊಂಥರ ಆಶ್ಚರ್ಯ ಆಯಿತು. ಅಲ್ಲ, ಮತ್ತಾಯ 23 ನಾವು ನೋಡ್ತೇವೆ, ವಾಸ್ತವವಾಗಿ ಸಭೆಯಲ್ಲಿರ್ತಕ್ಕಂಥ ಇತರರು ಎಲ್ಲರೂ ನಮಗಿಂತ ಪ್ರಮುಖರೆಂದು ಪರಿಗಣಿಸು ಎಂಬುದಾಗಿ ನಮಗೆ ಆಜ್ಞಾಪನೆ ಮಾಡಿದೆಯಲ್ಲ, ನಮಗಿಂತ ಆತ್ಮಿಕವಾಗಿ ಶ್ರೇಷ್ಠರೆಂದಲ್ಲ ಅನ್ನುವುದನ್ನು ನಾವು ನೋಡ್ತೇವಲ್ಲ. ಆದರೆ ಇಲ್ಲಿ ಸಭಾಪಾಲಕರು ಇವತ್ತು ಡಾಕ್ಟರ್ ಬಂದಿದ್ದಾರೆ, ವೈದ್ಯರು ಬಂದಿದ್ದಾರೆ, ಲಾಯರ್ ಬಂದಿದ್ದಾರೆ, ಮೇಸ್ಟ್ರು ಬಂದಿದ್ದಾರೆ ಅಂತೇಳಿ ಹೇಳಿ ಪದವಿಗಳನ್ನಿಟ್ಟು ಪ್ರಾರ್ಥಿಸುವ ಹಂತಕ್ಕೆ ನಾವು ಬಂದಿದ್ದೇವಲ್ಲ ಅಂತ ಅನಿಸಿಬಿಡ್ತು ಪ್ರಿಯರೇ. ಅಪೊಸ್ತಲನಾದ ಯೋಹಾನನು ತನ್ನ 95ನೇ ವಯಸ್ಸಿನಲ್ಲಿ ಸಭೆಗಳಿಗೆ ಪತ್ರ ಬರೆಯುವಾಗ, ನಿಮ್ಮ ಸಹೋದರನಾದ ಯೆಹೋವನು ಎಂದು ತನ್ನನ್ನು ತಾನು ಕರೆದುಕೊಳ್ತಾನೆ. ಪ್ರಕಟಣೆ 1:9 ನೀವು ನೋಡಿ. 95 ವಯಸ್ಸಿನ ಯೋಹಾನನು, ಅಪೊಸ್ತಲನು, ಆತನು ಸಭೆಗಳಿಗೆ ಪತ್ರ ಬರೆಯುವಾಗ ಆತನನ್ನು ಸಂಬೋಧಿಸುವಂಥದ್ದೇನಪ್ಪ ಅಂತಂದರೆ, ನಿಮ್ಮ ಸಹೋದರನಾದ ಯೋಹಾನನು. ದುರಾದೃಷ್ಟವಶಾತ್ ಅನೇಕ ನಾಯಕರು ತಮ್ಮಲ್ಲಿ ಕೇವಲ ನಾಯಕರೆಂದು ಪರಿಗಣಿಸ್ತಾರೆ. ನಾವು ಎಲ್ಲ ವೇಳೆಯಲ್ಲಿ ಸಭೆಯಲ್ಲಿ ಸಾಮಾನ್ಯ ಸಹೋದರರಾಗಿ ಇರುವುದಕ್ಕೆ ದೇವರ ಕೃಪೆಯನ್ನು ಬೇಡಿಕೊಳ್ಳಬೇಕು. ನಾವು ಹೀಗೆ ಜೀವಿಸುವುದಕ್ಕಾಗಿ ದೇವರೊಂದಿಗೆ ಪ್ರತಿ ಕ್ಷಣವೂ ನೇರವಾದ ಮುಖಾಮುಖಿ ಸಂಬಂಧವನ್ನು ಹೊಂದಿರಬೇಕು. ನಾವು ದೇವರಿಂದ ಹೊಂದಿರುವಂತೆ ಆತ್ಮಿಕ ಅಧಿಕಾರವನ್ನು ಇತರರ ಮೇಲೆ ಎಂದಿಗೂ ಬಲವಂತವಾಗಿ ಏರಬಾರದು, ಅಥವಾ ನಮಗೆ ಅಧೀನರಾಗಿರುವಂತೆ ಇತರರನ್ನು ನಾವು ಒತ್ತಾಯಿಸಬಾರದು. ನಮಗೆ ವಿಧೇಯರಾಗಬೇಕೆಂದು ನಾವು ಯಾರನ್ನೂ ಒತ್ತಾಯಿಸಬಾರದು. ಆಮೇಲೆ ಮುಖ್ಯವಾಗಿ ನಮಗೆ ಯಾರೊಂದಿಗೂ ಪೈಪೋಟಿಯಾಗಲಿ ಸ್ಪರ್ಧೆಯಾಗಲಿ ಇರಬಾರ್ದು. 2 ತಿಮೋತಿ 2ನೇ ಅಧ್ಯಾಯ 24-25 ನೀವು ನೋಡಿ, ಸ್ಪಷ್ಟವಾಗಿ ಹೇಳ್ತದೆ. ನಮಗೆ ಯಾರ ಮಧ್ಯೆಯೂ ಸ್ಪರ್ಧೆ ಇರಬಾರ್ದು, ಯಾರ ಮಧ್ಯೆಯೂ ಪೈಪೋಟಿ ಇರಬಾರ್ದು. ದೇವರು ನಮ್ಮನ್ನು ಬೆಂಬಲಿಸುವುದಾದರೆ ನಾವು ನಮ್ಮ ದೃಷ್ಟಿಕೋನವನ್ನು ಸಮರ್ಥಿಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ದೇವರೇ ನಮ್ಮನ್ನು ಸಮರ್ಥಿಸುತ್ತಾರೆ, ನಮ್ಮ ಅಧಿಕಾರವನ್ನು ಸ್ಥಿರಪಡಿಸುತ್ತಾರೆ. ಇತರರ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಯಾರಾದರೂ ತಾನಾಗಿಯೇ ಪ್ರಯತ್ನಿಸಿದರೆ ಅದು ಆತನಿಗೆ ಅಧಿಕಾರ ದೇವರಿಂದ ಪ್ರಾಪ್ತವಾಗಿಲ್ಲ ಎಂಬ ಸ್ಪಷ್ಟ ಪುರಾವೆಗಳನ್ನು ನಾವು ನೋಡ್ತೇವೆ. ಯೇಸು ಎಂದಿಗೂ ತನ್ನ ಆಡಳಿತವನ್ನು ಜನರ ಮೇಲೆ ಸ್ಥಾಪಿಸಲಿಕ್ಕಾಗಿ ಅವರೊಂದಿಗೆ ಹೋರಾಟ ಮಾಡಲಿಲ್ಲ. ಆತನು ತನ್ನ ಸಂರಕ್ಷಣೆಗಾಗಿ ಮತ್ತು ತನ್ನನ್ನು ಸಮರ್ಥಿಸುವುದಕ್ಕಾಗಿ ದೇವರನ್ನು ಆತುಕೊಂಡಿದ್ದನು. ಯೆಶಾಯದಲ್ಲಿ ನಾವು ನೋಡುವುದಾದರೆ, ಇವತ್ತು ಬರುವಂಥ ನಿಂದನೆ, ಟೀಕೆ, ಚಾಡಿ ಮಾತುಗಳನ್ನು ನಾವು ನಿರ್ಲಕ್ಷ್ಯ ಮಾಡಬಹುದು. ದೇವರು ತನ್ನ ಸೇವಕರನ್ನು ಇಂತಹ ದಾಳಿಗಳಿಂದ ರಕ್ಷಿಸುವಾಗ ವಾಗ್ದಾನ ಮಾಡ್ತಾರೆ. ಯೆಶಾಯ 54:17 ನೀವು ನೋಡಿ. ಈ ಸತ್ಯ ಪದೇ ಪದೇ ನಾವು ಇದನ್ನು ಗಮನಿಸಿದ್ದೇವೆ. ಸಭಾನಾಯಕರಂತೂ ಇದನ್ನು ಅನುಭವಿಸಿರ್ತಾರೆ. ನಾವು ಭಕ್ತಿಯಿಂದಲೋ ಭಯದಿಂದಲೋ ದೇವರ ಸೇವೆಯನ್ನು ಮಾಡಬೇಕು. ಏಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಭಾಪಾಲಕರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀವು ಈ ಲೋಕದಲ್ಲಿ ಸಭಾಪಾಲಕರನ್ನು ದೇವರೇ ಒಂದು ಮಾದರಿಯಾಗಿ, ಒಂದು ಬೆಳಕಾಗಿ ನಡೆಸುವುದಕ್ಕೆ ಕೊಟ್ಟಂಥ ಕೃಪೆಗಾಗಿ ವಂದಿಸ್ತೇನೆ ಸ್ವಾಮಿ. ಸಹಾಯ ಮಾಡು. ಸಭೆಗಳಿಗಾಗಿ ಪ್ರಾರ್ಥಿಸ್ತೇನೆ, ಸಭಾಪಾಲಕರಿಗಾಗಿ ಪ್ರಾರ್ಥಿಸ್ತೇನೆಪ್ಪ. ಪವಿತ್ರಾತ್ಮನ ವರಗಳು ಕೊಡು, ಫಲಗಳು ಕೊಡು. ಸಭೆಗಳು ಏರಳವಾಗಿ ಬೆಳೆಯಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ.